ಇದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಡಿ ಗ್ಯಾಂಗ್ನ ಸದಸ್ಯರು ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಬರ್ತಾ ಇತ್ತು. ಡಿ ಗ್ಯಾಂಗ್ ಪ್ರಕರಣದಿಂದ ಕೈಬಿಡಿ ನಮ್ಮನ್ನ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಸುಖಾಸುಮ್ಮನೆ ಪೊಲೀಸರು ನಮ್ಮ ಹೆಸರನ್ನ ಸೇರಿಸಿದ್ದಾರೆ ಅಂತ ಹೇಳಿ ಪ್ರಕರಣದಲ್ಲಿ ಇರುವಂತ ಆರೋಪಿಗಳು ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಂತ ಡಿ ಗ್ಯಾಂಗ್ ಸದಸ್ಯರು ಬೇಕು ಅಂತಲೇ ಸಲ್ಲಿಸ್ತಾ ಇದ್ದಿದ್ದು, ಬೇಕು ಅಂತಲೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಚಾರ್ಜ್ ಫ್ರೇಮ್ ತಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿ ಗ್ಯಾಂಗ್ ಸದಸ್ಯರು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಆಗ ಏನಾಗಿತ್ತು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಚಾರ್ಜ್ ಫ್ರೇಮ್ ನಿನ್ನೆ ಆಗಿ, ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ತಡ ಮಾಡಬೇಕು ಅಂತೇಳಿ ಬೇಕು ಅಂತಲೇ ಡಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿತ್ತು ಅನ್ನೋದು. ಇದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಡಿ ಗ್ಯಾಂಗ್ನ ಸದಸ್ಯರು ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಬರ್ತಾ ಇತ್ತು. ಡಿ ಗ್ಯಾಂಗ್ ಪ್ರಕರಣದಿಂದ ಕೈಬಿಡಿ ನಮ್ಮನ್ನ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಸುಖಾಸುಮ್ಮನೆ ಪೊಲೀಸರು ನಮ್ಮ ಹೆಸರನ್ನ ಸೇರಿಸಿದ್ದಾರೆ ಅಂತ ಹೇಳಿ ಪ್ರಕರಣದಲ್ಲಿ ಇರುವಂತ ಆರೋಪಿಗಳು ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಂತ ಡಿ ಗ್ಯಾಂಗ್ ಸದಸ್ಯರು ಬೇಕು ಅಂತಲೇ ಸಲ್ಲಿಸ್ತಾ ಇದ್ದಿದ್ದು, ಬೇಕು ಅಂತಲೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಚಾರ್ಜ್ ಫ್ರೇಮ್ ತಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿ ಗ್ಯಾಂಗ್ ಸದಸ್ಯರು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಆಗ ಏನಾಗಿತ್ತು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಚಾರ್ಜ್ ಫ್ರೇಮ್ ನಿನ್ನೆ ಆಗಿ, ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ತಡ ಮಾಡಬೇಕು ಅಂತೇಳಿ ಬೇಕು ಅಂತಲೇ ಡಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿತ್ತು ಅನ್ನೋದು. ಇದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಡಿ ಗ್ಯಾಂಗ್ನ ಸದಸ್ಯರು ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಬರ್ತಾ ಇತ್ತು. ಡಿ ಗ್ಯಾಂಗ್ ಪ್ರಕರಣದಿಂದ ಕೈಬಿಡಿ ನಮ್ಮನ್ನ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಸುಖಾಸುಮ್ಮನೆ ಪೊಲೀಸರು ನಮ್ಮ ಹೆಸರನ್ನ ಸೇರಿಸಿದ್ದಾರೆ ಅಂತ ಹೇಳಿ ಪ್ರಕರಣದಲ್ಲಿ ಇರುವಂತ ಆರೋಪಿಗಳು ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಂತ ಡಿ ಗ್ಯಾಂಗ್ ಸದಸ್ಯರು ಬೇಕು ಅಂತಲೇ ಸಲ್ಲಿಸ್ತಾ ಇದ್ದಿದ್ದು, ಬೇಕು ಅಂತಲೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಚಾರ್ಜ್ ಫ್ರೇಮ್ ತಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿ ಗ್ಯಾಂಗ್ ಸದಸ್ಯರು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಆಗ ಏನಾಗಿತ್ತು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಚಾರ್ಜ್ ಫ್ರೇಮ್ ನಿನ್ನೆ ಆಗಿ, ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ತಡ ಮಾಡಬೇಕು ಅಂತೇಳಿ ಬೇಕು ಅಂತಲೇ ಡಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿತ್ತು ಅನ್ನೋದು. ಇದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಡಿ ಗ್ಯಾಂಗ್ನ ಸದಸ್ಯರು ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಬರ್ತಾ ಇತ್ತು. ಡಿ ಗ್ಯಾಂಗ್ ಪ್ರಕರಣದಿಂದ ಕೈಬಿಡಿ ನಮ್ಮನ್ನ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಸುಖಾಸುಮ್ಮನೆ ಪೊಲೀಸರು ನಮ್ಮ ಹೆಸರನ್ನ ಸೇರಿಸಿದ್ದಾರೆ ಅಂತ ಹೇಳಿ ಪ್ರಕರಣದಲ್ಲಿ ಇರುವಂತ ಆರೋಪಿಗಳು ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಂತ ಡಿ ಗ್ಯಾಂಗ್ ಸದಸ್ಯರು ಬೇಕು ಅಂತಲೇ ಸಲ್ಲಿಸ್ತಾ ಇದ್ದಿದ್ದು, ಬೇಕು ಅಂತಲೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಚಾರ್ಜ್ ಫ್ರೇಮ್ ತಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿ ಗ್ಯಾಂಗ್ ಸದಸ್ಯರು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಆಗ ಏನಾಗಿತ್ತು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಚಾರ್ಜ್ ಫ್ರೇಮ್ ನಿನ್ನೆ ಆಗಿ, ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ತಡ ಮಾಡಬೇಕು ಅಂತೇಳಿ ಬೇಕು ಅಂತಲೇ ಡಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿತ್ತು ಅನ್ನೋದು. ಇದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಡಿ ಗ್ಯಾಂಗ್ನ ಸದಸ್ಯರು ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಬರ್ತಾ ಇತ್ತು. ಡಿ ಗ್ಯಾಂಗ್
ಪ್ರಕರಣದಿಂದ ಕೈಬಿಡಿ ನಮ್ಮನ್ನ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ. ಸುಖಾಸುಮ್ಮನೆ ಪೊಲೀಸರು ನಮ್ಮ ಹೆಸರನ್ನ ಸೇರಿಸಿದ್ದಾರೆ ಅಂತ ಹೇಳಿ ಪ್ರಕರಣದಲ್ಲಿ ಇರುವಂತ ಆರೋಪಿಗಳು ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಂತ ಡಿ ಗ್ಯಾಂಗ್ ಸದಸ್ಯರು ಬೇಕು ಅಂತಲೇ ಸಲ್ಲಿಸ್ತಾ ಇದ್ದಿದ್ದು, ಬೇಕು ಅಂತಲೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಚಾರ್ಜ್ ಫ್ರೇಮ್ ತಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರೇ ಡಿ ಗ್ಯಾಂಗ್ ಸದಸ್ಯರು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಆಗ ಏನಾಗಿತ್ತು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಚಾರ್ಜ್ ಫ್ರೇಮ್ ನಿನ್ನೆ ಆಗಿ, ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ತಡ ಮಾಡಬೇಕು ಅಂತೇಳಿ ಬೇಕು ಅಂತಲೇ ಡಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿತ್ತು ಅನ್ನೋದು. ಇದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಡಿ ಗ್ಯಾಂಗ್ ನ ಸದಸ್ಯರು ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಬರ್ತಾ ಇತ್ತು. ಡಿ ಗ್ಯಾಂಗ್ ಪ್ರಕರಣದಿಂದ ಕೈಬಿಡಿ ನಮ್ಮನ್ನ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ. ಸುಖಾಸುಮ್ಮನೆ ಪೊಲೀಸರು ನಮ್ಮ ಹೆಸರನ್ನ ಸೇರಿಸಿದ್ದಾರೆ ಅಂತ ಹೇಳಿ ಪ್ರಕರಣದಲ್ಲಿ ಇರುವಂತ ಆರೋಪಿಗಳು ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಂತ ಡಿ ಗ್ಯಾಂಗ್ ಸದಸ್ಯರು ಬೇಕು ಅಂತಲೇ ಸಲ್ಲಿಸ್ತಾ ಇದ್ದಿದ್ದು, ಬೇಕು ಅಂತಲೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಚಾರ್ಜ್ ಫ್ರೇಮ್ ತಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರೇ ಡಿ ಗ್ಯಾಂಗ್ ಸದಸ್ಯರು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಆಗ ಏನಾಗಿತ್ತು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಚಾರ್ಜ್ ಫ್ರೇಮ್ ನಿನ್ನೆ ಆಗಿ, ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ತಡ ಮಾಡಬೇಕು ಅಂತೇಳಿ ಬೇಕು ಅಂತಲೇ ಡಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿತ್ತು ಅನ್ನೋದು. ಇದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಡಿ ಗ್ಯಾಂಗ್ ನ ಸದಸ್ಯರು ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಬರ್ತಾ ಇತ್ತು. ಡಿ ಗ್ಯಾಂಗ್ ಪ್ರಕರಣದಿಂದ ಕೈಬಿಡಿ ನಮ್ಮನ್ನ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ. ಸುಖಾಸುಮ್ಮನೆ ಪೊಲೀಸರು ನಮ್ಮ ಹೆಸರನ್ನ ಸೇರಿಸಿದ್ದಾರೆ ಅಂತ ಹೇಳಿ ಪ್ರಕರಣದಲ್ಲಿ ಇರುವಂತ ಆರೋಪಿಗಳು ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಂತ ಡಿ ಗ್ಯಾಂಗ್ ಸದಸ್ಯರು ಬೇಕು ಅಂತಲೇ ಸಲ್ಲಿಸ್ತಾ ಇದ್ದಿದ್ದು, ಬೇಕು ಅಂತಲೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಚಾರ್ಜ್ ಫ್ರೇಮ್ ತಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರೇ ಡಿ ಗ್ಯಾಂಗ್ ಸದಸ್ಯರು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಆಗ ಏನಾಗಿತ್ತು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಚಾರ್ಜ್ ಫ್ರೇಮ್ ನಿನ್ನೆ ಆಗಿ, ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ತಡ ಮಾಡಬೇಕು ಅಂತೇಳಿ ಬೇಕು ಅಂತಲೇ ಡಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನ ಆಡಿತ್ತು ಅನ್ನೋದು.